ಸ್ಥಾನಕ್ಕೆ ಸಲ್ಲಿಸಿರುವಂಥ ನಾಮಪತ್ರವನ್ನು ಸಲ್ಲಿಸಿರುವಂಥ KV ರಾಜೇಶ್ ಸನ್ ಆಫ್ ಲೇಟ್ ವೇಮ್ ನಾರಾಯಣ ಅವರನ್ನು ಅಧ್ಯಕ್ಷರನ್ನಾಗಿ ಈ ಮೂಲಕ ಆಯ್ಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಅವರು ಒಂದು ನಾಮಪತ್ರ ಸಲ್ಲಿಸಿದ್ದಾರೆ. ಅಂಗೀಕಾರ ಆಗಿರೋದ್ರಿಂದ ಹಾಗೂ ಇರುವಂಥದ್ದು ಒಂದೇ ನಾಮಪತ್ರ ಆಗಿರೋದ್ರಿಂದ ಅವ್ರನ್ನೂ ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಕೊರ್ಲಪರ್ತಿ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ನನ್ನ ತೀರ್ಮಾನವನ್ನು ಪ್ರಕಟಣೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಶುಭ ಸುದ್ದಿ. ನೂತನವಾಗಿ ಪ್ರಾರಂಭವಾಗಿರುವ ಬಾಲಾಜಿ ಕಲೆಕ್ಷನ್ಸ್, ಸ್ಥಳ ಜೋಡಿ ರಸ್ತೆ, ಶೇಗು ಕಾಂಪ್ಲೆಕ್ಸ್ ಮೇಲೆ, ಚಿಂತಾಮಣಿ. ನಮ್ಮಲ್ಲಿ ಡ್ರೆಸ್ಸಸ್, ಕಾಂಚೀಪುರಂ ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ. ಕೇವಲ 149 ರೂಪಾಯಿಗಳಿಗೆ ಫ್ರಾಕ್ಸ್, ಮಿಡಿ, ವೆಸ್ಟರ್ನ್ ಟಾಪ್ಸ್, ಜೀನ್ಸ್ ಪ್ಯಾಂಟ್, ಶರ್ಟ್, ಮಕ್ಕಳಿಗೆ ಶರ್ಟ್, ಪ್ಯಾಂಟ್, ಬಾಬಾ ಶೂಟ್ಸ್ ಹಾಗೂ ಆಂಕಲ್ ಪ್ಯಾಂಟ್, ಪ್ಲಾಜಾ ಪ್ಯಾಂಟ್, ಪಟಿಯಾಲ ಪ್ಯಾಂಟ್, ಜಗ್ಗಿನ್ಸ್ ಪ್ಯಾಂಟ್, ಲೇಡೀಸ್ ಟೀ ಶರ್ಟ್ ಮತ್ತು 199 ರೂಪಾಯಿಗಳಿಗೆ ಚೂಡಿದಾರ್ ಮೆಟೀರಿಯಲ್, ಲಾಂಗ್ ಫ್ರಾಕ್ಸ್, ಫ್ಯಾನ್ಸಿ ಮ್ಯಾಕ್ಸಿ ವೆಸ್ಟರ್ನ್ ಲಾಂಗ್ ಚೂಡಿದಾರ್, ಅಂಬ್ರೆಲಾ ಟಾಪ್ಸ್, ಲೇಡೀಸ್ ಜೀನ್ಸ್, ಮಕ್ಕಳ ಲೈಗ್ರಾ ಪ್ಯಾಂಟ್, ಲೈಗ್ರಾ ಶರ್ಟ್, ಲೇಟೆಸ್ಟ್ ಫ್ಯಾಷನ್ ಸ್ಯಾರೀಸ್ ಕೇವಲ 99 ರೂಪಾಯಿಯಿಂದ ಪ್ರಾರಂಭ. ಒಮ್ಮೆ ಭೇಟಿ ಕೊಡಿ. ಸ್ಥಳ ಜೋಡಿ ರಸ್ತೆ, ಶೇಗು ಕಾಂಪ್ಲೆಕ್ಸ್ ಮೇಲೆ, ಚಿಂತಾಮಣಿ. ನಮ್ಮಲ್ಲಿ ಇನ್ನು ಇತರ ವೆರೈಟಿ ಫ್ಯಾನ್ಸಿ ಡ್ರೆಸ್ಗಳು, ಟವಲ್ಗಳು, ಲೇಡೀಸ್ ಇನ್ನೋವೇರ್, ಚಡ್ಡಿಗಳು, ಬನಿಯಾನ್ಗಳು ದೊರೆಯುತ್ತವೆ. ತಪ್ಪದೇ ಭೇಟಿ ಕೊಡಿ. ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. JDS ಬೆಂಬಲಿಗರ ಜಯಬೇರಿ. ಚಿಂತಾಮಣಿ ತಾಲೂಕಿನ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾಗಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಘೋಷಿಸಿದರು. ಒಟ್ಟು 16 ಸ್ಥಾನಗಳನ್ನು ಹೊಂದಿರುವ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ JDS 9 ಹಾಗೂ ಕಾಂಗ್ರೆಸ್ 7 ಸದಸ್ಯರ ಬಲವನ್ನು ಹೊಂದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ರಾಜೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಎಂಬುವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ JDS ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಗಳಾಗಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಸಹಾಯಕರಾಗಿ ನರೇಂದ್ರ, ಚೇತನ್, ಹರೀಶ್, PDO KN ಹರೀಶ್ ಕರ್ತವ್ಯ ನಿರ್ವಹಿಸಿದರು. ಇದೇ ವೇಳೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ JDS ಪಕ್ಷದ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ JDS ಮುಖಂಡರಾದ ಗಂಗರಾಜು, ನಾಗಪ್ಪ, ಸುಮಾ ರಮೇಶ್, ಶಿವಣ್ಣ, ಮಂಜುನಾಥ್, ಪ್ರಭಾಕರ, ಮಾರಪ್ಪರೆಡ್ಡಿ, ರಾಜಣ್ಣ, ಪಿಮ್ಮರೆಡ್ಡಿ ಸೇರಿದಂತೆ ಅಶ್ವಿತ್ ಮತ್ತಿತರರು ಉಪಸ್ಥಿತರಿದ್ದರು. 12 ಗಂಟೆ ಇತ್ತು. ಅದರೊಳಗೆ 2 ನಮಗೆ ನಾಮಪತ್ರಗಳು ಬಂದಿದೆ. ಒಂದು ಅಧ್ಯಕ್ಷ ಸ್ಥಾನಕ್ಕೆ, ಇನ್ನೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ. 12ರಿಂದ 12:30ವರೆಗೂ ಏನು ನಮಗೆ ಪರಿಶೀಲನೆಗೆ ಸಮಯ ಆಯಿತು. ಆ ಪರಿಶೀಲನೆ ಮಾಡಿ 2 ಕೂಡ ನಾವು ಅಂಗೀಕಾರ ಮಾಡಿದ್ದೀವಿ. ನಮ್ಮಲ್ಲಿ ಬಂದಿರುವಂಥದ್ದೇ 2 ಅರ್ಜಿಗೂ, ಅಧ್ಯಕ್ಷ ಸ್ಥಾನಕ್ಕೆ 1 ಅರ್ಜಿ, ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಬಂದಿರೋದ್ರಿಂದ ಅವರು ವಾಪಸ್ ತಗೊಳ್ತಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಈಗ ಅಧ್ಯಕ್ಷ ಸ್ಥಾನಕ್ಕೆ ಯಾರು KV ರಾಜೇಶ್ ನೀವು ನಾಮಪತ್ರ ಸಲ್ಲಿಸಿದ್ರ, ನೀವು ವಾಪಸ್ ತಗೊಳ್ಳೋ ಉದ್ದೇಶ ಇದೆಯಾ? ನೆಕ್ಸ್ಟ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ವಾಪಸ್ ತಗೊಳ್ಳೋ ಉದ್ದೇಶ ಇದೆಯಾ? ಇಲ್ಲವೋ? ಬಂದಿರೋದೇ 2 ಅರ್ಜಿ ನಾಮಪತ್ರಗಳು ಹಾಗೂ ನಿಗದಿತ ಸಮಯದಲ್ಲಿ ಯಾವುದೋ ನಾಮಪತ್ರಗಳು ಬಂದಿರದೇ ಇರೋದ್ರಿಂದ ಹಾಗೂ ಕೊಟ್ಟಿರುವಂಥ ನಾಮಪತ್ರಗಳನ್ನ ಯಾರು ವಾಪಸ್ ಪಡೆಯೋದಿಲ್ಲ ಅಂತ ಇಲ್ಲಿ ಹೇಳಿಕೆ ನೀಡ್ತಾ ಇರೋದ್ರಿಂದ, ಈಗ ಸಲ್ಲಿಸಿರುವ ನಾಮಪತ್ರಗಳು ಅಂಗೀಕಾರ ಆಗಿರೋದ್ರಿಂದ ಸದರಿ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಒಂದು ಆದೇಶದಂತೆ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವಂಥ ನಾಮಪತ್ರವನ್ನು ಸಲ್ಲಿಸಿರುವಂಥ KV ರಾಜೇಶ್ ಸನ್ ಆಫ್ ಲೇಟ್ ವೇಮ್ ನಾರಾಯಣ ಅವರನ್ನು ಅಧ್ಯಕ್ಷರನ್ನಾಗಿ ಈ ಮೂಲಕ ಆಯ್ಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಮ್ಮ ಅವರು ಒಂದು ನಾಮಪತ್ರ ಸಲ್ಲಿಸಿದ್ದಾರೆ. ಅಂಗೀಕಾರ ಆಗಿರೋದ್ರಿಂದ ಹಾಗೂ ಇರುವಂಥದ್ದು ಒಂದೇ ನಾಮಪತ್ರ ಆಗಿರೋದ್ರಿಂದ ಅವ್ರನ್ನೂ ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಕೊರ್ಲಪರ್ತಿ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ನನ್ನ ತೀರ್ಮಾನವನ್ನು ಪ್ರಕಟಣೆ ಮಾಡ್ತಾ ಇದ್ದೀನಿ. ಏನು ಇವತ್ತು ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು, ಹೊಸದಾಗಿ ಅಧ್ಯಕ್ಷತೆಯಾಗಿ ವಹಿಸಿರ್ತಕ್ಕಂಥ ನಮ್ಮ ರಾಜೇಶ್ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ
ಆಯ್ಕೆಯಾಗಿರ್ತಕ್ಕಂತಹ ನಾರಾಯಣಮ್ಮನ್ ಅವರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಕುಟುಂಬದ ಸದಸ್ಯರು ತಾವೆಲ್ಲರೂ ಬಂದಿರ್ತೀರಾ. ಈ ಒಂದು ಚುನಾವಣೆ ಅಂತ ಪ್ರಕ್ರಿಯೆ ಅಂತಕ್ಕಂಥದ್ದು ಯಶಸ್ವಿಗೊಳಿಸಿರ್ತೀರಾ. ನಿಮಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.